ವಿಸ್ತಾರ ಪೋಲಿಂಗ್ ಬೂತ್ಗೆ ಅಭೂತಪೂರ್ವ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ವಿಸ್ತಾರ ಪೋಲಿಂಗ್ ಬೂತ್ಗೆ ಮೂರನೇ ದಿನವೂ ಭಾರೀ ರೆಸ್ಪಾನ್ಸಿನ ಮೇಲೆ ರೆಸ್ಪಾನ್ಸ್. ಭವಿಷ್ಯದ ಸಂಸದರ ಆಯ್ಕೆಗೆ ಮತದಾರರು ಬಹಳ ಉತ್ಸಾಹದಿಂದ ವೋಟಿಂಗ್ ಮಾಡ್ತಾ ಇದ್ದಾರೆ. ವಿಸ್ತಾರ ಪೊಲಿಟಿಕಲ್ ಕಂಟ್ರೋಲ್ ರೂಮ್ಗೆ ನಿರಂತರವಾಗಿ ಕರೆಗಳು ಬರ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರ ಆಯ್ಕೆಗೆ ಇವತ್ತು ವೋಟಿಂಗ್ ಆಗ್ತಾ ಇದೆ. ಬೆಳಗ್ಗೆ 9 ಗಂಟೆಗೆ ಆರಂಭ ಆಗಿದೆ. 1 ಗಂಟೆವರೆಗೆ ವೋಟಿಂಗ್ ಇರುತ್ತೆ. ಮತದಾನ ಆಗ್ತಾ ಇದೆ, ಈಗಲೂ ನಡೀತಾ ಇದೆ. ನೀವು ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರಾಗಿದ್ದರೆ ದಯವಿಟ್ಟು ಅಲ್ಲೊಂದು ನಂಬರ್ ಕೊಟ್ಟಿದ್ದೀವಿ ನೋಡಿ, 08065554488 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಯ್ಕೆಯನ್ನು ತಿಳಿಸಿ. ನೀವು ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರಾಗಿದ್ದರೆ ಮಾತ್ರ ಇವತ್ತು ಬೆಳಗ್ಗೆ 9 ಗಂಟೆಯಿಂದ 1 ಗಂಟೆವರೆಗೆ ವೋಟಿಂಗ್ ಆಗುತ್ತೆ. ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಬೆಂಗಳೂರು ಉತ್ತರ ಕ್ಷೇತ್ರ ಸಂಸದರ ಆಯ್ಕೆಗೆ ಮತದಾನ ಶುರುವಾಗಿದೆ. ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಡಿ.ವಿ. ಸದಾನಂದ ಗೌಡರು ಪ್ರಮುಖ ಆಕಾಂಕ್ಷಿ, ಹಾಲಿ ಸಂಸದರು, ಮಾಜಿ ಕೇಂದ್ರ ಸಚಿವರು, ಜೊತೆಗೆ ಸಿ.ಟಿ. ರವಿ ಮಾಜಿ ಸಚಿವರು, ಮಾಜಿ ಶಾಸಕರು, ಇವರು ಕೂಡ ಬಿಜೆಪಿಯಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ. ಅದರ ಬೆನ್ನಲ್ಲೇ ಸದಾನಂದ ಗೌಡರು ಪ್ರಮುಖವಾದಂತಹ ಆಕಾಂಕ್ಷಿ, ಸಿ.ಟಿ. ರವಿಯವರು ಕೂಡ ಆಕಾಂಕ್ಷಿ. ನೋಡೋಣ ಹಾಗಾದ್ರೆ ರೆಸ್ಪಾನ್ಸ್ ಹೇಗಿದೆ ಅಂತ ಹೇಳಿ. ಲೀನಶ್ರೀ ಪೊಲಿಟಿಕಲ್ ಪೋಲಿಂಗ್ ಬೂತ್ನಿಂದ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಲೀನಾ, ಹೇಗಿದೆ ಅಲ್ಲಿ ರೆಸ್ಪಾನ್ಸ್ ಅಂತ ಹೇಳಿ? ಬೆಂಗಳೂರು ಉತ್ತರ ಅಂತ ಹೇಳಿದ ತಕ್ಷಣ ಬಹಳ ಕೆಲಸಕ್ಕೆ ಹೋಗೋರು ಇರ್ತಾರೆ, ಪ್ರತಿದಿನ ಕೆಲಸ ಮಾಡೋರು ಇರ್ತಾರೆ, ಸ್ವಲ್ಪ ಕಡಿಮೆ ರೆಸ್ಪಾನ್ಸ್. ಆದರೆ ಆ ಥರ ಇಲ್ಲ ಅಲ್ಲಿ ಸಿಚುವೇಶನ್ನು. ಆಗ್ಲಿಂದ ನೋಡ್ತಾ ಇದೆ, ಭಾಳ ಬ್ಯುಸಿಯಾಗಿ ಫೋನ್ ರಿಸೀವ್ ಮಾಡ್ತಾ ಇದ್ರಿ, ಮಾತಾಡ್ತಾ ಇದ್ರಿ. ರೆಸ್ಪಾನ್ಸ್ ಹೇಗಿದೆ? ಖಂಡಿತ ವಾಸುದೇವ್, ಕರೆಗಳ ಮೇಲೆ ಕರೆ ಬರ್ತಾ ಇರೋದನ್ನ ಗಮನಿಸಬಹುದು. ರಿಂಗ್ ಆಗ್ತಾನೆ ಇದೆ ಫೋನ್ಸ್. ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಸಂಸದರನ್ನ ಆಯ್ಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಕರೆಗಳು ಬೆಳಗ್ಗೆ 9 ಗಂಟೆಯಿಂದ ಆರಂಭ ಆಗಿದೆ. ಮಧ್ಯಾಹ್ನ 1 ಗಂಟೆ ತನಕ ಕೂಡ ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನ ಅವರು ಆಯ್ಕೆ ಕೂಡ ಮಾಡಬಹುದು. ನೀವು ಹೇಳ್ತಾ ಇದ್ರಿ ಬ್ಯುಸಿ ಇರುವಂತಹ ಶೆಡ್ಯೂಲ್, ಅದರ ಮಧ್ಯೆಯೂ ಕೂಡ ಸಾಕಷ್ಟು ಜನ ಬಂದು ಕರೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆಯಲ್ಲಿ ಅವರು ಕರೆಯನ್ನ ಮಾಡ್ತಾ ನಮ್ಮ ಈ ಒಂದು ವಿಶೇಷ ಅಭಿಯಾನಕ್ಕೆ ಅವರು ಕೂಡ ಸಪೋರ್ಟ್ ಮಾಡ್ತಾ ಇರೋದನ್ನ ಗಮನಿಸಬಹುದು. ನನ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಅಷ್ಟು ಬ್ಯುಸಿಯಾಗಿ ಕರೆಯನ್ನ ರಿಸೀವ್ ಮಾಡ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ನೋಡೋಣ, ನಾನು ಕೂಡ ಕರೆಯನ್ನ ರಿಸೀವ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನಿರಂತರವಾಗಿ ಕರೆಗಳು ಬರ್ತಾ ಇರೋದನ್ನ ಗಮನಿಸಬಹುದು. ಹಲೋ, ನಮಸ್ತೆ, ವಿಸ್ತಾರ ನ್ಯೂಸ್. ಖಂಡಿತ, ಯಾರಿಗೆ ನಿಮ್ಮ ಮತ ಈ ಬಾರಿ? ಓಕೆ, ಆಯ್ತು. ಬೇರೆಯವ್ರಿಗೂ ಹೇಳಿ ಮತದಾನ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ವಾಸುದೇವ್, ಹೀಗೆ ಖಂಡಿತವಾಗ್ಲೂ ಕರೆಗಳ ಮೇಲೆ ಕರೆಗಳು ಬರ್ತಾ ಇರೋದನ್ನ ಗಮನಿಸಬಹುದು. ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಬಿಜೆಪಿ ಆಗಿ ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಫೈನಲ್ ಆಗದೇ ಇದ್ರೂ ಕೂಡ ತಮ್ಮ ಮತವನ್ನ ಚಲಾಯಿಸೋದರಲ್ಲಿ ಉತ್ಸುಕರಾಗಿದ್ದಾರೆ. ನಾವು ಅದೇ ಅಭಿಯಾನವನ್ನ ಕೂಡ ಮಾಡ್ತಾ ಇದ್ವಿ. ಕೇವಲ ವೋಟ್ ಮಾಡೋದು ಅಂತ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಮತದಾನವನ್ನ ಮಾಡಬೇಕು, ಮತದಾನದ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಕೂಡ ನಾವು ಮಾಡ್ತಾ ಇರೋದನ್ನ ಗಮನಿಸಬಹುದು. ಮಧ್ಯಾಹ್ನ 2 ಗಂಟೆಯ ರಿಸಲ್ಟ್ಗೋಸ್ಕರ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಲೀನಾ. 9 ಗಂಟೆಯಿಂದ 1 ಗಂಟೆವರೆಗೆ ಫೋನ್ ಓಪನ್ ಆಗಿರುತ್ತೆ. ನೀವು ಕರೆ ಮಾಡಿ, ನಂಬರ್ ಡಿಸ್ಪ್ಲೇ ಆಗಿದೆ, ಕರೆ ಮಾಡಿ, ವೋಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.